Good morning students, welcome to the class. Today I am going to continue chapter number theory. In this class I discuss some problems on number theories. So based on the concept of LCM. In the previous class I discussed about some problems on LCM. Today I discuss the theoretical problems on LCM. See the first problem is the three vessels can hold 9, 15, 24 liters of water. Find the least quantity of water which can be filled by these vessels an exact number of times. That is the problem. ನೋಡಿ ಈ ಥರ ಥಿಯರಿಟಿಕಲ್ ಪ್ರಾಬ್ಲಮ್ ಕೊಟ್ಟರೆ ನಿಮ್ಗೆ ಇಲ್ಲಿ ಎಲ್ ಸಿ ಎಮ್ಮ ಅಥವಾ ಇನ್ನೊಂದ ಮತ್ತೊಂದ ಅಂತ ಗೊತ್ತಾಗಲ್ಲ. ನೀವು ಇದನ್ನು ಅನಾಲಿಸಿಸ್ ಮಾಡಬೇಕು. ಏನು ಹೇಳಿದ್ದಾರೆ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. 3 ವೆಸಲ್ಸ್ ಕ್ಯಾನ್ ಹೋಲ್ಡ್ 9, 15, 24 ಲೀಟರ್ಸ್ ಆಫ್ ವಾಟರ್. 3 ವೆಸಲ್ಸ್ ಇದೆ. ಆ 3 ವೆಸಲ್ಸ್ನಲ್ಲಿ ಒಂದೊಂದು ವೆಸಲ್ಸ್ನಲ್ಲೂ ಎಷ್ಟೆಷ್ಟು ಲೀಟರ್ಸ್ ಆಫ್ ವಾಟರ್ನ ನಾವು ಫಿಲ್ ಮಾಡ್ಬೋದು, ಅಂದರೆ ಅದರದ್ದು ಕೆಪಾಸಿಟಿ ಏನಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ವೆಸಲ್ಲು 9 ಲೀಟರ್ಸ್ ಆಫ್ ವಾಟರ್ನ ಫಿಲ್ ಮಾಡ್ಬೋದು. ಸೆಕೆಂಡ್ ವೆಸಲ್ನಲ್ಲಿ 15 ಲೀಟರ್ಸ್ ಆಫ್ ವಾಟರ್ನ ಫಿಲ್ ಮಾಡ್ಬೋದು. ಹಾಗೆ ಥರ್ಡ್ ವೆಸಲ್ನಲ್ಲಿ 24 ಲೀಟರ್ಸ್ ಆಫ್ ವಾಟರ್ಸ್ನ ನಾವು ಫಿಲ್ ಮಾಡ್ಬೋದು. ಫೈಂಡ್ ದ ಲೀಸ್ಟ್ ಕ್ವಾಂಟಿಟಿ ಆಫ್ ವಾಟರ್ ವಿಚ್ ಕ್ಯಾನ್ ಬಿ ಫಿಲ್ಡ್ ಬೈ ದೀಸ್ ವೆಸಲ್ಸ್. ಎಲ್ಲದರಿಂದ ಸೇರಿಸಿ ಲೀಸ್ಟ್ ಕ್ವಾಂಟಿಟಿ ಅಂದರೆ ಎಷ್ಟು ನಾವು ಮಿನಿಮಮ್ ಎಷ್ಟು ಲೀಟರ್ಸ್ ಆಫ್ ವಾಟರ್ಸ್ನ ನಾವು ಫಿಲ್ ಮಾಡ್ಬೋದು ಅಂತ ಹೇಳಿ ಕೇಳಿದ್ದಾರೆ. ಅಲ್ಲೇ ಹೇಳ್ತಾ ಇದ್ದಾರೆ ಲೀಸ್ಟ್ ಕ್ವಾಂಟಿಟಿ ಆಫ್ ವಾಟರ್ ಅಂತ. ಲೀಸ್ಟ್ ಕ್ವಾಂಟಿಟಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಅದೇ ಕಾನ್ಸೆಪ್ಟಲ್ಲಿ ಬರುತ್ತೆ. ಅಂದರೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಎಲ್ ಸಿ ಎಮ್ ಯಾವುದಕ್ಕೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಏನಿದೆ ನಂಬರು, ಆ ನಂಬರ್ಸ್ಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದ್ದೆ ಡಿವಿಷನ್ ಮೆಥಡ್ ಅಂತ. ಸೊ ಐ ಯೂಸ್ ದ ಡಿವಿಷನ್ ಮೆಥಡ್ ಟು ಫೈಂಡ್ ದ ಎಲ್ ಸಿ ಎಮ್ ಫಾರ್ ದೀಸ್ 3 ನಂಬರ್ಸ್. ಸೊ ಅಗೈನ್ ಸೇಮ್ ಕಾನ್ಸೆಪ್ಟ್ ಮತ್ತೆ ಹೇಳ್ತಾ ಇದ್ದೀನಿ. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟು ಲೀಸ್ಟ್ ಪ್ರೈಮ್ ಇಂದ ಚೆಕ್ ಮಾಡ್ತೀವಿ. ಲೀಸ್ಟ್ ಪ್ರೈಮ್ ನಂಬರ್ ಯಾವುದು ಅಂದರೆ 2 ಇಂದ ಇದರಲ್ಲಿ ಮಿನಿಮಮ್ 2 ಆದರೂ ನಮಗೆ ಡಿವೈಡ್ ಆಗುವಂಥದ್ದು ಇರಬೇಕು. ಅಟ್ಲೀಸ್ಟ್ 2 ನಂಬರ್ ಡಿವೈಡ್ ಆಗಬೇಕು. 2 ಇಂದ ಅಟ್ಲೀಸ್ಟ್ 2 ಡಿವೈಡ್ ಆಗುತ್ತಾ? ನೋ, ಆಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡ್ತೀವಿ, 3 ಇಂದ ಡಿವೈಡ್ ಮಾಡ್ಕೋತೀವಿ. ಸೊ 3 3 is 9, 3 5 is 15, 3 8 is 24. ಹೌದಲ್ಲ, ಕಾಮನ್ ಆಗಿ ಡಿವೈಡ್ ಆಯಿತು. ಈಗ ನೆಕ್ಸ್ಟು ಯಾವುದಾದ್ರೂ 2 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಅಟ್ಲೀಸ್ಟ್ 2 ಡಿವೈಡ್ ಆಗಬೇಕು, ಆಗಲ್ಲ. 3 ಇಂದ ಅಟ್ಲೀಸ್ಟ್ 2 ಡಿವೈಡ್ ಆಗುತ್ತಾ? ಆಗಲ್ಲ. 5 ಇಂದ ಅಟ್ಲೀಸ್ಟ್ 2 ಡಿವೈಡ್ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ಎಲ್ ಸಿ ಎಮ್ ಆಫ್ 9, 15, 24 ಕಾಮನ್ ಆಗಿ ಯಾವುದರಿಂದನೂ ಅಟ್ಲೀಸ್ಟ್ 2 ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿಗೆ ಲಾಸ್ಟ್ ಮಾಡ್ತೀವಿ. 3 × 3 × 5 × 8. ಸೊ ಇಲ್ಲೇನು ಬಂತು, ಈ ನಂಬರ್ಸ್ನ ನಾನು ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಅದಷ್ಟು ನಾನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 3 3 is 9 ಆಯಿತಾ. 9 × 5, 9 5 is 45 × 8. ಸೊ 8 5 is 40, 4 carry 32, 32 plus 4 is 36, 360 ಬಂತು. ಸೊ 360 ಲೀಟರ್ಸ್ ಆಫ್ ವಾಟರ್ ಏನಿದೆ ಅದು ಲೀಸ್ಟ್ ಆಗಿರುತ್ತೆ. 3ರಿಂದನೂ ನಾವು ಕಾಮನ್ ಆಗಿ ಮಿನಿಮಮ್ ಅಂದರೆ ಎಷ್ಟು ನಾವು ವಾಟರ್ನ ಕಲೆಕ್ಟ್ ಮಾಡ್ಬೋದು ಅಂದರೆ 360 ಲೀಟರ್ಸ್ ಆಫ್ ವಾಟರ್ಸ್ನ ನಾವು ಫಿಲ್ ಮಾಡಬಹುದು ಅಂತ ಹೇಳಿ ಅರ್ಥ. ಗೊತ್ತಾಯ್ತಾ ನಾ ಹೇಳಿದ್ದು? ಓಕೆ, ಆಸ್ ಇಟ್ ಈಸ್ ಅದೇ ಥರದ್ದೇ ಇನ್ನೊಂದು ಪ್ರಾಬ್ಲಮ್ನ ಬರ್ದಿದ್ದೀನಿ, ಥಿಯರಿಟಿಕಲ್ ಪ್ರಾಬ್ಲಮ್. ಅದೇನಂದ್ರೆ 3 bells calls at intervals 30 seconds, 40 seconds, 50 seconds respectively. They start together. After how many minutes will next bell fall together ಅಂತ ಹೇಳಿದ್ದಾರೆ. ನೋಡಿ 3 ಬೆಲ್ ಇದೆ. ದೇ ಸ್ಟಾರ್ಟ್ ಟುಗೆದರ್ ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ನೆಕ್ಸ್ಟ್ ಬೆಲ್ ಫಾಲ್ ಅಂದರೆ ನೆಕ್ಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಅಂತ. ಫಸ್ಟ್ ಅಂದರೆ ಅದೇ ಲೀಸ್ಟ್ ಅಂತ. ನಾವು ಲೀಸ್ಟ್ ನಂಬರ್ನ ಹೇಳಬೇಕಾದ್ರೆ ಫಸ್ಟ್ ಯಾವ್ದು ಬರುತ್ತೋ ಅದನ್ನು ನಾವು ಲೀಸ್ಟ್ ಅಂತ ಹೇಳ್ತೀವಿ, ಹೌದಲ್ವಾ? ಇಲ್ಲೂ ನಮಗೇನೋ ನೆಕ್ಸ್ಟ್ ಬೆಲ್ ಅಂತ ಹೇಳ್ತಿದ್ದಾರೆ. ಅಂದರೆ ನೆಕ್ಸ್ಟ್ ಅಂತ ಹೇಳಿದ್ರೆ ಅವು 3 ಸೇರಿಸಿ ನೆಕ್ಸ್ಟ್ ಕಾಮನ್ ಆಗಿ ಬರುವಂಥದ್ದು ಅಂದಾಗ, ಕಾಮನ್ ಅಂದಾಗ ಅದು ಫಸ್ಟ್ ಅಂತ ಹೇಳಿದಾಗ ಅದೇ ಲೀಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಬೆಲ್ ಅನ್ನೋದನ್ನೇ ಲೀಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು 30, 40, 50 ಸೆಕೆಂಡ್ಸ್ಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ 30, 40 ಹಾಗೆ 50ಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋಣ. ಅಗೈನ್ ಸೇಮ್ ಕಾನ್ಸೆಪ್ಟ್, ಲೀಸ್ಟ್ ನಂಬರಿಂದ ಲೀಸ್ಟ್ ಪ್ರೈಮಿಂದ ಡಿವೈಡ್ ಮಾಡಬೇಕು. ಮಿನಿಮಮ್ 2 ನಂಬರ್ ಡಿವೈಡ್ ಆಗಲೇಬೇಕು. ಸೊ ನೋ ಡೌಟ್ 2 ಇಂದ ಡಿವೈಡ್ ಆಗುತ್ತೆ. 2 15 is 30,
2 20s 40, 2 25s 50. ಈಗ ನೆಕ್ಸ್ಟ್ 2 ಇಂದ ಕಾಮನ್ ಆಗಿ 2 ನಂಬರ್ ಡಿವೈಡ್ ಆಗುತ್ತಾ, ಮಿನಿಮಮ್ 2 ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಆಗಲ್ಲ. ಸೊ ಹಾಗಾಗಿ 3 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. 3 ಇಂದ 3 5s 15 ಆಗುತ್ತೆ, ಬಟ್ ಇನ್ನೊಂದು ಯಾವುದೂ ಡಿವೈಡ್ ಆಗಲ್ಲ. ಸೊ 3 ಇಂದನೂ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು ಅಂದರೆ 5. 5 ಇಂದ ನೋ ಡೌಟ್ ಆಗೇ ಆಗುತ್ತೆ. 5 3s 15, 5 4s 20, 5 5s 25. ಇನ್ನು ನೆಕ್ಸ್ಟ್ ಇವು 3 3 4 5 ಮೂರೂ ಕೂಡ ಒಂದಕ್ಕೊಂದು ಪ್ರೈಮ್ ನಂಬರ್ಸು. ಸೊ ಹಾಗಾಗಿ ಇವು ಅಟ್ಲೀಸ್ಟ್ 2 ಯಾವುದು ಕಾಮನ್ ಪ್ರೈಮ್ ಇಂದ ಡಿವೈಡ್ ಆಗಲ್ಲ. ಸೊ ನಾವು ಕನ್ಕ್ಲೂಷನ್ ತೊಗೊಳ್ಬೋದು, LCM ಆಫ್ 30, 40 and 50 is equal to 2 into 5 into 3 into 4 into 5. 2 into 5 into 3 into 4 into 5. So multiplication ಮಾಡೋಣ. So 2 5s are 10, 10 into 3 30, 30 into 4 120, 120 into 5 that is 600. ಸೊ 600 ಸೆಕೆಂಡ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬೆಲ್ ಆಗಬೇಕಾದ್ರೆ ಸೊ ದಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಾನಾ ಹೇಳಿದ್ದು? ಫೈನ್. ಈ ಪ್ರಾಬ್ಲಮ್ 2 ಅರ್ಥ ಆಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 3 ಮೆಜರಿಂಗ್ ರಾಡ್ಸ್ ಆರ್ 60 cm, 80 cm and 100 cm in length. What is the length of the cloth that can be measured exact number of times using any one of these rod ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ ಲೆಂತ್ನ ಮೆಜರ್ಡ್ ಮಾಡೋವಂಥದ್ದು, ಅದರಲ್ಲೂ ಯಾವುದ್ರಲ್ಲಾರ ಆಗಲಿ ಕಾಮನ್ ಆಗಿ ಬರೋವಂಥ ಮೆಜರ್ಮೆಂಟ್ ಏನಾಗಿರುತ್ತೆ ಫೈಂಡ್ ಔಟ್ ಮಾಡಿ ಅಂತ. ಸೊ ಅದು ಲೀಸ್ಟ್ ನಂಬರ್ ಎಕ್ಸಿಸ್ಟೆನ್ಸ್ ಆಗುತ್ತೆ. ಹೇಗೆ ಅಂತ, ವಾಟ್ ಈಸ್ ದ ಲೆಂತ್ ಆಫ್ ದ ಕ್ಲಾತ್ ದಟ್ ಕ್ಯಾನ್ ಬಿ ಮೆಜರ್ಡ್ ಎಕ್ಸಾಕ್ಟ್ ನಂಬರ್ ಆಫ್ ಟೈಮ್ಸ್ ಯೂಸಿಂಗ್ ಎನಿ ಒನ್ ಆಫ್ ದೀಸ್ ರಾಡ್. ಅಂದರೆ ಇವು ಮೂರಲ್ಲಿ ಯಾವುದ್ರಲ್ಲಾರ ಒಂದರಿಂದ ನಾವು ಕ್ಲಾತ್ನ ಮೆಜರ್ಮೆಂಟ್ ಮಾಡಬೇಕು. ಸೊ ಅದೇನಾಗಿರಬೇಕು, ಎಕ್ಸಾಕ್ಟ್ ನಂಬರ್ ಆಫ್ ಟೈಮ್ಸ್ ಆಗಿರಬೇಕು. ಅಂದರೆ 3ರಿಂದನೂ ಕಾಮನ್ ಆಗಿ ಎಕ್ಸಿಸ್ಟೆನ್ಸ್ ಆಗೋ ಥರ ಆಗಿರಬೇಕು. ಅಲ್ಲಿಗೆ ಏನಾಯಿತು, ಕಾಮನ್ ಮಲ್ಟಿಪಲ್ ಆಯಿತು. ಸೊ ಹಾಗಾಗಿ ಇದನ್ನು ಲೀಸ್ಟ್ ಕಾಮನ್ ಮಲ್ಟಿಪಲ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ನಂಬರ್ ಆಫ್ ಟೈಮ್ಸ್ ಅಂದರೆ ಏನು, ಟೈಮ್ಸ್ ಅಂದರೆ ಮಲ್ಟಿಪಲ್ಸ್ ಅಂತ. ಸೊ ಹಾಗಾಗಿ ಲೀಸ್ಟ್ ಕಾಮನ್ ಮಲ್ಟಿಪಲ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಿ ಅಂದರೆ ಈ ಪ್ರಾಬ್ಲಮ್ನಲ್ಲಿ 60, 80, 100ಗೆ LCMನ ಫೈಂಡ್ ಔಟ್ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್. ಸೊ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ, LCM ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಸೊ ಅದೇ ಥರನೇ ಈ 3rd ಪ್ರಾಬ್ಲಮ್ನ ನೀವೇ ಹೋಮ್ವರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಫೈಂಡ್ ದ ನಂಬರ್, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ದಟ್ ಈಸ್ ದ ಫೈಂಡ್ ದ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 36, 40 and 48 ಲೀವ್ಸ್ ಸೇಮ್ ರಿಮೈಂಡರ್ 5 ಅಂತ ಹೇಳಿದ್ದಾರೆ. ಅರ್ಥ ಇಷ್ಟೇ, ನೀವು 36 ಇಂದ ಡಿವೈಡ್ ಮಾಡಿ, 40 ಇಂದ ಡಿವೈಡ್ ಮಾಡಿ, 48 ಇಂದ ಡಿವೈಡ್ ಮಾಡಿ, ಯಾವುದರಿಂದ ಇವು 3ರಲ್ಲಿ ಯಾವುದರಿಂದ ಡಿವೈಡ್ ಮಾಡಿದ್ರು ಆ ನಂಬರು 5 ರಿಮೈಂಡರ್ ಉಳ್ಕೊಳ್ಬೇಕು. ಅಂಥ ನಂಬರ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 2 ಮತ್ತು 3 ಇದೆ ಅಂತ ಇಟ್ಕೊಳ್ಳಿ. 2 ಮತ್ತು 3 ಇಂದ ನೀವು ಯಾವುದಾದ್ರೂ ಒಂದು ನಂಬರ್ನ ಡಿವೈಡ್ ಮಾಡಿದ್ರೆ ಎಕ್ಸಾಕ್ಟಾಗಿ ನಿಮಗೆ 1 ಉಳ್ಕೊಳ್ಬೇಕು. ರಿಮೈಂಡರ್ ಎಷ್ಟು ಉಳ್ಕೊಳ್ಬೇಕು, 1 ಉಳಿಬೇಕು. ಅದ್ಯಾವುದು ಅಂದರೆ 7 ಅಂತ ಹೇಳ್ಬೋದಾ. 7ನ 2 ಇಂದ ಡಿವೈಡ್ ಮಾಡಿದ್ರೆ 2 3s 6, ರಿಮೈಂಡರ್ ಏನು 1 ಉಳಿತು. 3 ಇಂದ 7ನ ಡಿವೈಡ್ ಮಾಡಿದ್ರೆ 3 2s 6, ರಿಮೈಂಡರ್ ಏನು 1 ಉಳಿತು. ನಾನು ಹೇಳ್ತಾ ಇದ್ದೀನಿ 2 ಮತ್ತು 3 ಇಂದ ಯಾವುದಾದ್ರೂ ಒಂದು ನಂಬರ್ನ ಡಿವೈಡ್ ಮಾಡಿದ್ರೆ ಅದು ಲೀಸ್ಟ್ ನಂಬರ್. ಅದು ಆ ನಂಬರ್ನ ಲೀಸ್ಟ್ ನಂಬರ್ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ ನಿಮಗೆ 1 ಉಳಿಬೇಕು. ಅಂಥ ನಂಬರ್ ಯಾವುದು ಅಂತ ಹೇಳಿ ಕೇಳಿದ್ರೆ 7 ಅಂತ ಹೇಳ್ಬೋದು. ಇದನ್ನು ಹೇಗೆ ಕಂಡುಹಿಡಿಯೋದು? ಇವಾಗ ನಾನು 7 ಅಂತ ಹೇಳಿದೆ, ಹಾಗಾಗಿ ಗೊತ್ತಾಗೋಯ್ತು. ಬಟ್ ಕಂಡುಹಿಡಿಯೋದು ಹೇಗೆ ಅಂದಾಗ ನಾವು ಮಲ್ಟಿಪಲ್ಸ್ ಆಫ್ 2 ಹೇಳೋದು. ಮಲ್ಟಿಪಲ್ಸ್ ಆಫ್ 2 ಆರ್ 2, 4, 6, 8 so on. Multiples of 3 are 3, 6, 9, 12 so on. ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು? 6. 2 ಮತ್ತು 3ಗೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು? 6. ನಮಗೆ ರಿಮೈಂಡರ್ ಎಷ್ಟು ಉಳ್ಕೊಳ್ಬೇಕು ಅಂತ ಹೇಳಿದೆ? 1 ಉಳಿಬೇಕು ಅಂತ ಹೇಳಿದೆ. ಸೊ ಇದು ಕಾಮನ್ ಮಲ್ಟಿಪಲ್ ಅಂದರೆ 6 2 ಮತ್ತು 3 ಎರಡರಿಂದನೂ ಕಾಮನ್ ಆಗಿ ಡಿವೈಡ್ ಆಗುವಂಥ ನಂಬರು. 6 ಈಸ್ ದ ಲೀಸ್ಟ್ ನಂಬರ್ ವಿಚ್ ಈಸ್ ಡಿವೈಡೆಡ್ ಬೈ ದ ಬೋತ್ 2 and 3. ಸೊ 2 ಮತ್ತು 3 ಎರಡರಿಂದಾನು ಕಾಮನ್ ಆಗಿ ಡಿವೈಡ್ ಆಗುವಂಥ ಲೀಸ್ಟ್ ನಂಬರು 6.
ಆ ಲೀಸ್ಟ್ ನಂಬರ್ಗೆ ನಾವು 1ನ ಆ್ಯಡ್ ಮಾಡೋದು. 1ನೇ ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ? ರಿಮೈಂಡರ್ 1 ಬರಬೇಕು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಆ 6ಗೆ 1 ಆ್ಯಡ್ ಮಾಡಿದ್ರೆ 7 ಬರುತ್ತೆ. ಸೊ ಹಾಗಾಗಿ 7 ಈಸ್ ದ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 2 and 3 ಲೀವ್ಸ್ ದ ರಿಮೈಂಡರ್ 1 ಅಂತ. ಅರ್ಥ ಆಗ್ತಾ ಇದೆಯಾ? 7 ಅನ್ನೋದು ಒಂದು ನಂಬರು 2 ಮತ್ತು 3 ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರು 1 ಉಳ್ಕೊಳ್ಳುತ್ತೆ ಅಂತ ಅರ್ಥ. ಗೊತ್ತಾಯ್ತಾ ಇದು ಪ್ರಾಬ್ಲಮ್ಮು? ಫೈನ್. ಅದೇ ಥರನೇ ಇಲ್ಲೂ ಕೂಡ ನಾವೇನು ಮಾಡಬೇಕು ಅಂದರೆ 36, 40, 48 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಬರೋವಂಥ ನಂಬರು ರಿಮೈಂಡರ್ 5 ಉಳ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ 36, 40, 48ಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋದು. ಆ ಎಲ್ ಸಿ ಎಮ್ ಏನು ಬರುತ್ತೋ ಆ ನಂಬರ್ಗೆ 5ನ ಆ್ಯಡ್ ಮಾಡಿದ್ರೆ ಅವಾಗ ಆಟೋಮೆಟಿಕಲಿ ನಮಗೆ 36ಇಂದನಾರ ಡಿವೈಡ್ ಮಾಡಿ, 40ಇಂದನಾರ ಡಿವೈಡ್ ಮಾಡಿ, ಅಥವಾ 48ಇಂದನಾರ ಡಿವೈಡ್ ಮಾಡಿ ರಿಮೈಂಡರು ನಿಮಗೆ 5 ಉಳ್ಕೊಳ್ಳುತ್ತೆ. ಗೊತ್ತಾಗ್ತಾ ಇದೆಯಾ ಹೇಳ್ತಿರೋದು? ಸೊ ಹಾಗಾಗಿ ನಾನು 36, 40 ಮತ್ತು 48ಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋಣ. ಸೊ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟು ಲೀಸ್ಟ್ ಪ್ರೈಮಿಂದ ಡಿವೈಡ್ ಮಾಡಬೇಕು. ಸೊ ನೋ ಡೌಟ್ 2 ಇಂದ 3 ಡಿವೈಡ್ ಆಗುತ್ತೆ, ಹಾಗಾಗಿ 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ 2 18s 36, 2 20s 40, 2 24s 48. ನೆಕ್ಸ್ಟ್ 2 9s 8, 2 10s 20, 2 12s 24. ನೆಕ್ಸ್ಟ್ 2 ಇಂದ ಡಿವೈಡ್ ಆಗುತ್ತಾ? ಅಫ್ಕೋರ್ಸ್ ಆಗುತ್ತೆ. 9 ಒಂದು ಹಾಗೆ ಉಳಿಸ್ಕೊಳ್ಳೋಣ. 2 5s 10, 2 6s 12. ನೆಕ್ಸ್ಟ್ ಅದು 3 ಇಂದ ಡಿವೈಡ್ ಆಗುತ್ತಾ ನೋಡಿ. ಸೊ 2 ಇಂದ ಆಗಲ್ಲ, ಸೊ 3 ಇಂದ ಡಿವೈಡ್ ಆಗುತ್ತೆ ನೋ ಡೌಟ್. ಸೊ ಏನೇನು ಬರುತ್ತೆ? 3 3s 9, 5 ಹಾಗೆ ಕ್ಯಾರಿ, 3 2s 6. ಸೊ ನೆಕ್ಸ್ಟ್ ಇನ್ಯಾವುದು ಕಾಮನ್ ಆಗಿ ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಎಲ್ ಸಿ ಎಮ್ ಆಫ್ ವಾಟ್ 36, 40 and 48 ಈಸ್ ಈಕ್ವಲ್ ಟು 2 ಇಂಟು ಎಲ್ಲದನ್ನು ಮಲ್ಟಿಪ್ಲೈ ಮಾಡಬೇಕಲ್ವಾ. ಸೊ 2 ಇಂಟು 2 ಇಂಟು 2, 3 times ಇದೆ 2 ಇಂಟು 3 ಇಂಟು 3 ಇಂಟು 5 ಇಂಟು 2. ಸೊ ಮಲ್ಟಿಪ್ಲೈ ಮಾಡೋಣ ಅದನ್ನು. 2 2s 4, 4 2s 8. ನೆಕ್ಸ್ಟ್ 8 3s 24, 24 ಇಂಟು 15, 3 5s 15, 15 2s 30. So 24 into 30, so 0, 24 3s 72. So 720 is the answer. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಇದಕ್ಕೆ ನಾವು ಸೊ ದ ನಂಬರ್ ಏನು ಹೇಳಿದಾರೆ, ಇದು ಯಾವ ನಂಬರು ರಿಮೈಂಡರ್ 5ನ ಉಳ್ಕೊಳ್ಳುತ್ತೆ ಅಂತ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಹೇಳ್ತೀವಿ? ಸಿನ್ಸ್ 5 ಹ್ಯಾಸ್ ಟು ರಿಮೈಂಡರ್, ಸೊ 5 ಬರಬೇಕಲ್ವಾ ರಿಮೈಂಡರು. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. 5 ಹ್ಯಾಸ್ ಟು ಬಿ ದ ರಿಮೈಂಡರ್. ಸೊ ವಿ ಹ್ಯಾವ್ ಟು ಫೈಂಡ್ 5 ಹ್ಯಾಸ್ ಟು ಬಿ ದ ರಿಮೈಂಡರ್. ಸೊ ಹಾಗಾಗಿ ನಾವೇನು ಮಾಡಬೇಕಿಲ್ಲಿ? ವಿ ಹ್ಯಾವ್ ಟು ಆ್ಯಡ್. ಇಲ್ಲಿ ಏನು ಮಾಡಬೇಕು ಅಂತ, ವಿ ಹ್ಯಾವ್ ಟು ಆ್ಯಡ್ 5 to 720. ನಾನು ಅವಾಗಲೇ ಹೇಳಿದೆ 6ಗೆ 1ನ ಆ್ಯಡ್ ಮಾಡ್ತೀವಿ ಅಂತ. ಸೊ ದಟ್ ಈಸ್ 725 ಈಸ್ ದ ನಂಬರ್, ಸೇಮ್ ಈಸ್ ದ ನಂಬರ್ which when divided by which when divided by yeah 36, 40 and 48 leaves the remainder 5. ಸೊ 725ನ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. 36 ಇಂದ ಡಿವೈಡ್ ಮಾಡಿ, ರಿಮೈಂಡರ್ 5 ಉಳ್ಕೊಳ್ಳುತ್ತೆ. 40 ಇಂದ ಡಿವೈಡ್ ಮಾಡಿ, ರಿಮೈಂಡರ್ 5 ಉಳ್ಕೊಳ್ಳುತ್ತೆ. 48 ಇಂದ ಡಿವೈಡ್ ಮಾಡಿ, ರಿಮೈಂಡರ್ 5 ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ದ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 36, 40 and 48 ಲೀವ್ಸ್ ದ ರಿಮೈಂಡರ್ 5 ಅಂತ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದು ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಾಯ್ತಾ? ಇದೇ ಥರದ ಇನ್ನೊಂದು ಪ್ರಾಬ್ಲಮ್ನ ಕೊಡ್ತೀನಿ, ಅದನ್ನು ನೀವು ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಕೊಳ್ಬೇಕು. ಸೊ 5th ಪ್ರಾಬ್ಲಮ್ ಅದು. ಸೊ ಆ 5th ಪ್ರಾಬ್ಲಮ್ ಏನಂದ್ರೆ, ಫೈಂಡ್ ದ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 16
20 and 40 leaves the same remainder 4 ಅನ್ನು. ಸೊ ರಿಮೈಂಡರ್ ನಮಗೆ 4 ಬರಬೇಕು. ಅದಕ್ಕೆ ನೀವೇನು ಮಾಡ್ತೀರಾ, ಇವಾಗ 16, 20, 40ಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡ್ತೀರಾ. ಎಲ್ ಸಿ ಎಮ್ ಏನು ಬರುತ್ತೋ ಅದಕ್ಕೆ ನಾವು 4ನ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ ಹೇಳಿದ್ದು? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ನೀಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಇದು ಫೈನ್. ಇದು ಪ್ರಾಬ್ಲಮ್ ಏನಿದೆ ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ HCF ಫೈಂಡ್ ಔಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.